ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಿಚ್ ಬೈ ಹೇಮಾ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೈಟ್ ಕಟ್ ಟಾಪ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿವಾಗ ಇಲ್ಲಿ ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ನ ನಾನಿಲ್ಲಿ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಫೋಲ್ಡೆಡ್ ಸೈಡು ನಮ್ಮ ಕಡೆ ಇರಬೇಕು. ಇವಾಗ ನಾನು ಶೋಲ್ಡರ್ 7 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ ಡೌನು 7 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಜಾಯಿನ್ ಮಾಡ್ಕೊಂಡು ಇವಾಗ ನಾನಿಲ್ಲಿ ಚೆಸ್ಟು 10.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ 2 ಇಂಚ್ ಎಕ್ಸ್ಟ್ರಾ ನಾನು ಸ್ಟಿಚಿಂಗ್ಗೋಸ್ಕರ ಬಿಟ್ಕೊಂಡಿದ್ದೀನಿ. ಇವಾಗ ವೆಸ್ಟ್ಗೆ ಬಂದುಬಿಟ್ಟು 14 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 9.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಿಪ್ ರೌಂಡ್ ಬಂದುಬಿಟ್ಟು 20ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು 11 ಇಂಚಸ್ಗೆ ಮಾರ್ಕೊಂಡು ಸ್ಟಿಚಿಂಗ್ಗೆ 1 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾರ್ಕ್ ಮಾಡಿರೋದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಶೇಪ್ ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾನು ಲೆಂತ್ ಬಂದುಬಿಟ್ಟು ಟಾಪ್ ಲೆಂತ್ ಬಂದು ನಾನು 38 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡೌನ್ ಬಂದುಬಿಟ್ಟು ನಾನಿಲ್ಲಿ 11 ಇಂಚಸ್ ಪ್ಲಸ್ 1 ಇಂಚಸ್ಗೆ ಮಾಡ್ಕೊಳ್ತಾ ಇದ್ದೀನಿ. ಹಿಪ್ ರೌಂಡ್ ಎಷ್ಟಿದೆ ಅಷ್ಟಕ್ಕೇ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಅದನ್ನು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚಿಗೆ ಈ ಥರ ಕರ್ವ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಜಾಯಿನ್ ಮಾಡಿಕೊಂಡು ಇವಾಗ ನೆಕ್ಕಿಗೆ ಬಂದುಬಿಟ್ಟು ನಾನು 4.5 ಇಂಚು ವಿಡ್ತು, ಡೌನ್ ಬಂದುಬಿಟ್ಟು 4 ಇಂಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೋಟ್ ನೆಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಬೋಟ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಬೋಟ್ ಶೇಪ್ ಮಾರ್ಕ್ ಮಾಡ್ಕೊಂಡು ಇವಾಗ ಆರ್ಮ್ಗೆ ಎಕ್ಸಾಕ್ಟಾಗಿ ಸೆಂಟರ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡಿ, ಆರ್ಮೋಲ್ ಶೇಪ್ ಕೊಡಿ. ಇವಾಗ 1/2 ಇಂಚು ಒಳಗೆ ಈ ಥರ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ಗೆ ಶೇಪ್ ಮಾಡ್ಕೊಳ್ಳೋಣ. ಶೇಪ್ ಮಾಡಿಕೊಂಡು ಇವಾಗ ಫಸ್ಟು ಬ್ಯಾಕ್ ಆರ್ಮೋಲ್ಗೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ನೀವು ಸೈಜಸ್ ಮಾಡ್ಕೊಂಡಿದ್ದೀರೋ ಅಲ್ಲೆಲ್ಲ ಈ ಥರ ಒಂದು ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಬ್ಯಾಕ್ ಎರಡು ಡೀಪ್ ಸೇಮ್ ಆಗಿರೋದ್ರಿಂದ ನಾನು ಒಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ರಂಟ್ ಸಪ್ರೇಟ್ ಮಾಡ್ಕೊಳ್ಳಿ. ಫ್ರಂಟ್ ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ಗೆ ಎಕ್ಸ್ಟ್ರಾ 1/2 ಇಂಚ್ ಒಳಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಬ್ಯಾಕ್ ಡೀಪ್ಗೆ ನಾನಿಲ್ಲಿ 2 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ 5 ಇಂಚಿಗೆ ಮಾಡಿಕೊಂಡು ವಿ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ನೆಕ್ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡಿದಾಗ ಈ ಥರ ವಿ ಶೇಪ್ ಇರುತ್ತೆ. ಇವಾಗ ಸ್ಲೀವ್ಸ್ಗೆ ನಾನಿಲ್ಲಿ 10x10 ತೊಗೊಂಡಿದ್ದೀನಿ. ನಿಮಗೆ ಆರ್ಮ್ ರೌಂಡ್ ಬಂದುಬಿಟ್ಟು 7ಗೆ 3 ಇಂಚು ಆ್ಯಡ್ ಮಾಡಿಕೊಂಡ್ರೆ 10 ಆಗುತ್ತೆ. ಆ ಥರ ತೊಗೊಂಡು ಇವಾಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಆರ್ಮೋಲ್, ಫ್ರಂಟ್ ಆರ್ಮೋಲ್, ಬ್ಯಾಕ್ಗಿಂತ ಫ್ರಂಟ್ ಆರ್ಮೋಲ್ ಬಂದುಬಿಟ್ಟು 1/2 ಇಂಚ್ ಡೌನ್ ಇರಬೇಕು. ಇಲ್ಲಿ 5.5 ಇಂಚ್ ಆರ್ಮ್ ರೌಂಡ್ ತೊಗೊಂಡಿದ್ದೀನಿ. 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಇವಾಗ ಜಾಯಿನ್ ಮಾಡ್ಕೊಳ್ಳೋಣ. ಜಾಯಿನ್ ಮಾಡಿಕೊಂಡು ಕಟ್ ಮಾಡಿ ಫಸ್ಟು ಬ್ಯಾಕ್ ಆರ್ಮೋಲ್ಗೆ ಕಟ್ ಮಾಡಿಕೊಂಡು ಫ್ರಂಟ್ ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಮಾರ್ಕ್ ಮಾಡಿರೋದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಸ್ಲೀವ್ಸ್ಗೂ ನಾನು ಇಲ್ಲಿ 3.5 ಇಂಚು ಮತ್ತು 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ನಾನು ವಿ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಥರ ಓಪನ್ ಮಾಡ್ಕೊಂಡು ನೋಡಿ, ಈ ಥರ ವಿ ಶೇಪ್ ಕಾಣಿಸ್ಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಈ ಥರ ಇಟ್ಕೊಂಡು ರಫಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಲೈನಿಂಗ್ ಬಂದುಬಿಟ್ಟು ಕರೆಕ್ಟ್ ಸೈಜ್ ಇರುತ್ತೆ.
ಮೇನ್ ಫ್ಯಾಬ್ರಿಕಲ್ಲಿ ಈ ಥರ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಿದಾಗ ನಿಮಗೆ ಸ್ಟಿಚಿಂಗಲ್ಲಿ ಸ್ಟಿಚ್ ಮಾಡಿ ಆದಮೇಲೆ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೋಬೋದು. ಈ ಥರ ಲೈನಿಂಗ್ಗಿಂತ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಲೈಟಾಗಿ ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಲೀವ್ಸ್ಗೂ ಅದೇ ರೀತಿಯೇ 4 ಫೋಲ್ಡ್ ಮಾಡಿಕೊಂಡು ಅದೇ ರೀತಿಯೇ ಸೈಜ್ ಮಾಡ್ಕೊಳ್ತಾ ಇದ್ದೀನಿ. ರಫಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ನ. ಇವಾಗ ಇಲ್ಲಿ ಸ್ಲೀವ್ಸ್ ಜಾಯಿನ್ ಮಾಡೋಣ. ನೋಡಿ, ರೈಟ್ ಸೈಡ್ ಮೇಲೆ ಲೈನಿಂಗ್ನ ಇಟ್ಕೋಬೇಕು. ಸ್ಲೀವ್ಸ್ದು ರೈಟ್ ಸೈಡ್ ಮೇಲೆ ಲೈನಿಂಗ್ನ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳೋದಾದರೆ ಈ ಥರ ಸ್ಟಿಚ್ ಮಾಡ್ಬೋದು. ನಿಮಗೆ ಇಲ್ಲ ನೀವು ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ಅಂದರೆ ನೀವು ರಾಂಗ್ ಸೈಡಲ್ಲೇ ಲೈನಿಂಗ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ ಮಾಡಿಬಿಟ್ಟು ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ರೈಟ್ ಸೈಡ್ ಮೇಲೆ ಲೈನಿಂಗ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಏನು ಶೇಪಲ್ಲಿ ಕಟ್ ಮಾಡಿರ್ತೀವಿ ಆ ಶೇಪ್ನ ಕರೆಕ್ಟಾಗಿ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡಬೇಕು. ನೋಡಿ, ಇಲ್ಲಿ ವಿ ಶೇಪ್ಗೆ ಕರೆಕ್ಟಾಗಿ ನಾನು ಅದೇ ರೀತಿಯೇ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಾದಮೇಲೆ ನಿಮಗೆ ಎಷ್ಟು ಟೈಮ್ ಸ್ಟಿಚ್ ಬೇಕಾದರೂ ನೀವು ಹಾಕೋಬೋದು. 1 2 3 ನಾನಿಲ್ಲಿ 2 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್ ಮಾತ್ರ ತೋರಿಸಿದ್ದೀನಿ. 2 ಟೈಮ್ಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಸ್ಟಿಚ್ ಮಾಡಿರೋ ಸೈಡು ಈ ಥರ ಕಟ್ ಮಾಡಿ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಿರೋ ಸೈಡೆಲ್ಲ ಈ ಥರ ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸೆಂಟರ್ಗೆ ವಿ ಶೇಪ್ಗೆ ಈ ಥರ ಕಟ್ ಮಾಡಿಕೊಂಡು ಅದನ್ನು ಟರ್ನ್ ಮಾಡಿ ಇವಾಗ ಮೇಲ್ಗಡೆ ನಾನು ಅದು ನೀಟಾಗಿ ಕೂತ್ಕೊಳ್ಳೋದಕ್ಕೋಸ್ಕರ ಟಾಪ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅದನ್ನು ಲೈನಿಂಗ್ ಒಳಗೆ ಹೋಗೋ ಥರ ಮಾಡಿಕೊಂಡು ನೀಟಾಗಿ ಟಾಪ್ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಶೇಪ್ನು ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ನ ಸ್ವಲ್ಪ ಒಳಗೆ ತಳ್ಳಿ, ಆವಾಗ ನಿಮಗೆ ಅದು ಆಚೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ನು ಲೈನಿಂಗ್ನು, ಆವಾಗ ಲೈನಿಂಗ್ ನಿಮಗೆ ಒಳಗಡೆ ನೀಟಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಈ ಕಡೆ ಈ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ನಾನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಜೊತೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಶೇಪ್ ನೋಡಿಕೊಂಡು ಬಟ್ಟೆ ಮೇನ್ ಫ್ಯಾಬ್ರಿಕ್ ಒಳಗೆ ಫೋಲ್ಡ್ ಆಗದೆ ಇರೋ ಥರ ನೋಡ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಕಡೆನೂ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಆಗೋ ಥರ ಲೈನಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳೋಣ. ಇವಾಗ ವಿ ಶೇಪ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ನಾನು ಬೋ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ನಾನು 13.5 ಇಂಚಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ 4 ಇಂಚಿಗೆ ತೊಗೊಂಡಿದ್ದೀನಿ. ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿಕೊಂಡು ರಾಂಗ್ ಸೈಡಿಗೆ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ 13.5 ಇಂಚನ್ನ. ಈ ಥರ ಬೋ ಮಾಡ್ಕೊಳ್ಳೋಕ್ಕೆ ಈ ಥರ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತ್ರೀ ಸೈಡು ನಾನು ಈ ಥರ ಮಾಡ್ಕೊಂಡಾದ್ಮೇಲೆ 4ನೇ ಸೈಡಲ್ಲಿ ಈ ಥರ ಅರ್ಧ ತನಕ ಸ್ಟಿಚ್ ಮಾಡಿ ಈ ಥರ ಸ್ವಲ್ಪ ಮೇಲೆ ಮಾಡಿ ಎಳ್ಕೊಂಡು ಗ್ಯಾಪ್ ಇಟ್ಕೋಬೇಕಲ್ಲಿ ಬಟ್ಟೆನ ತಿರುಗಿಸೋಕ್ಕೋಸ್ಕರ
ಈ ಥರ ಕಟ್ ಮಾಡಿಕೊಂಡು ಈ ಥರ ಇನ್ಸೈಡ್ ಔಟ್ ಮಾಡ್ಕೋಬೇಕು. ಆವಾಗ ನಿಮಗೆ ರೈಟ್ ಸೈಡ್ ಬಂದುಬಿಟ್ಟು ಮೇಲ್ಗಡೆ ಬರುತ್ತೆ. ಅದಾದಮೇಲೆ 4 ಕಾರ್ನರ್ಸ್ಗೂ ನಾವು ಈ ಥರ ಟಾಪ್ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಪ್ರೆಸ್ ಮಾಡಿಕೊಂಡು ಟಾಪ್ ಸ್ಟಿಚ್ ಮಾಡ್ಕೊಳ್ಳೋಣ. ಇದಾದಮೇಲೆ ಸೆಂಟರ್ಗೆ ಮಾರ್ಕ್ ಮಾಡಿ ಇಲ್ಲಿ ನನಗೆ 2.25 ಇಂಚ್ ಬಂದಿದೆ. ಆಮೇಲೆ ಒಂದು ನೀಡಲ್ಗೆ ಈ ಥರ ದಾರ ಹಾಕ್ಕೊಂಡು ಬೋ ಶೇಪ್ ಬರೋದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಮಾಡಿಕೊಂಡು ಈ ಥರ ಟೈಟಾಗಿ ಈ ಥರ ಎಳ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಅದು ಫ್ರಿಲ್ಸ್ ಎಲ್ಲ ಬರುತ್ತೆ. ನಿಮಗೆ ಶೇಪ್ ಕರೆಕ್ಟಾಗಿ ಮಾಡ್ಕೊಂಡಾದ್ಮೇಲೆ ಒಂದು 2-3 ರೌಂಡು ಥ್ರೆಡ್ನ ಈ ಥರ ಸುತ್ಕೊಳ್ಳಿ. ಸುತ್ತಕೊಂಡು ಅದು ಬಿಚ್ಚೋಗದೆ ಇರೋ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಬಿಚ್ಚೋಗದೆ ಇರೋ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ನಾಟ್ ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕ್ಕೊಂಡು ಬಟ್ಟೆಗೆ ಈ ಥರ ಕರೆಕ್ಟಾಗಿ ಬರೋ ಥರ ಸೆಟ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ಳಿ. ಆ ಸೆಂಟರ್ ಬೋದು ಸ್ಟಿಚ್ ಹಾಕಿರೋದು ಈ ವಿ ಶೇಪ್ದು ಸೆಂಟರ್ಗೆ ಸ್ಟ್ರೈಟಾಗಿರಬೇಕು. ಆ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ನು ನಾವು ಇದೇ ರೀತಿನೇ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಸ್ಲೀವ್ನು ರೆಡಿ ಮಾಡ್ಕೊಂಡು ಇವಾಗ ನಾನು ಟಾಪ್ ಪಾರ್ಟ್ ತೊಗೊಂಡಿದ್ದೀನಿ ನೋಡಿ. ರೈಟ್ ಸೈಡ್ ಮೇಲೆ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೈಡ್ ಟಾಪ್ ಪೀಸ್. ಇವಾಗ ಇದನ್ನು ನೀಟಾಗಿ ನಾವು ಯಾವ ಶೇಪಿಗೆ ಕಟ್ ಮಾಡಿರ್ತೀವಿ ಆ ಶೇಪ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಶೇಪ್ ನೋಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಸೆಟ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲ ಸೈಡನ್ನು ಕರೆಕ್ಟಾಗಿ ಕೂತ್ಕೊಂಡಿರೋ ಥರ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸ್ಟಿಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ನಾವು ಸ್ಟಿಚ್ ಮಾಡಿರೋ ಸೈಡ್ಗೆ ಅದನ್ನೆಲ್ಲ ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಸೆಂಟರ್ ವಿ ಶೇಪ್ ಇದೆಯಲ್ಲ ಅಲ್ಲಿಗೆ ಸ್ಟಿಚ್ ತನಕನೂ ನೀವು ಈ ಥರ ಕಟ್ ಮಾಡ್ಕೋಬೇಕು. ಸ್ಟಿಚ್ನ ಕಟ್ ಮಾಡಬಾರ್ದು. ಸ್ಟಿಚ್ ತನಕ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ರೌಂಡ್ ಶೇಪ್ ಏನಿದೆ ಅಲ್ಲಿ ಸ್ಮಾಲ್ ಕಟ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ರಾಂಗ್ ಸೈಡಿಗೆ ಲೈನಿಂಗ್ನ ತಿರುಗಿಸ್ಕೊಂಡು ಒಂದು ಟಾಪ್ ಸ್ಟಿಚ್ ಹಾಕೊಳ್ಳೋಣ. ನೀಟಾಗಿ ಸೆಟ್ ಮಾಡಿಕೊಂಡು ಟಾಪ್ ಸ್ಟಿಚ್ ಮಾಡೋಣ. ನೀಟಾಗಿ ಶೇಪ್ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ವಿ ಶೇಪ್ ಹತ್ರನೂ ಕರೆಕ್ಟಾಗಿ ನಾವು ಸೆಂಟರ್ಗೆ ಕಟ್ ಮಾಡಿರೋದಕ್ಕೆ ನೀಟಾಗಿ ಅಲ್ಲೂ ಶೇಪ್ ಬಂದಿದೆ. ನೀವೇನಾದರೂ ಕಾಟನ್ ಫ್ಯಾಬ್ರಿಕ್ ಇಲ್ಲ ರೇಯಾನ್ ಫ್ಯಾಬ್ರಿಕ್ ತೊಗೊಂಡ್ರೆ ನಿಮಗೆ ಲೈನಿಂಗ್ ನೆಸೆಸಿಟಿ ಇರಲ್ಲ. ಇದು ಬ್ರೊಕೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾನಿಲ್ಲಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಟಾಪ್ ಸ್ಟಿಚ್ ಮಾಡ್ಕೊಳ್ಳೋಣ. ಇದಾದಮೇಲೆ ಉಳಿದಿರೋ ಸೈಡೆಲ್ಲ ನಾವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಈ ಥರ ಎಡ್ಜಲ್ಲಿ
ಲೈನಿಂಗ್ ಫ್ಯಾಬ್ರಿಕ್ ನಮಗೆ ಕರೆಕ್ಟಾಗಿರೋ ಮೆಷರ್ಮೆಂಟು ಅದ್ರದ್ದು ಎಡ್ಜ್ ಹತ್ರ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಆಗೋ ಥರ. ಎಕ್ಸ್ಟ್ರಾ ಬಿಟ್ಕೊಂಡಿರೋದೆಲ್ಲ ಆಮೇಲೆ ನಾವು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿ ರಿಮೂವ್ ಮಾಡ್ಕೋಬೋದು. ನೋಡಿ ಇಲ್ಲಿ ಸ್ವಲ್ಪ ಮೇಲ್ಗಡೆನೇ ಸ್ಟಿಚಿಂಗ್ ಕಂಪ್ಲೀಟ್ ಮಾಡಿ ಈ ಥರ ಲೈನಿಂಗ್ದು ಬಾಟಮ್ನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು, ನೀಟಾಗಿ ಫೋಲ್ಡ್ ಮಾಡಿಕೊಂಡು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ಬ್ಯಾಲೆನ್ಸ್ ಇರೋದನ್ನು ನೀಟಾಗಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಆಗೋ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಸೈಡನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳೋಣ. ಇವಾಗ ಶೋಲ್ಡರ್ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ರೈಟ್ ಸೈಡ್ ಮೇಲೆ ರೈಟ್ ಸೈಡ್ ಈ ಥರ ಟಾಪ್ನ ಇಟ್ಕೋಬೇಕು. ಇಟ್ಕೊಂಡು ಶೋಲ್ಡರ್ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಎಡ್ಜಲ್ಲಿ ಈ ಥರ ರಿವರ್ಸ್ ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಅದು ಟಾಪ್ ಓಪನ್ ಆಗಲ್ಲ. ನೋಡಿ ಇವಾಗ ನಾನಿಲ್ಲಿ ಎಡ್ಜಿಗೆ ಇದರಲ್ಲಿ ಮಿಷಿನಲ್ಲಿ ಜಿಗ್ಜ್ಯಾಗ್ ಆಪ್ಷನ್ ಇದೆ, ಅದನ್ನೇ ಯೂಸ್ ಮಾಡಿಕೊಂಡು ನಾನು ಥ್ರೆಡ್ ಆಚೆ ಬರದೇ ಇರೋ ಥರ ನಾನು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇದು ಬ್ರೊಕೆಡ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಥ್ರೆಡ್ಗಳು ಜಾಸ್ತಿ ಆಚೆ ಬರುತ್ತೆ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಸೆಂಟರ್ಗೆ ಈ ಥರ ಇಟ್ಕೊಂಡು ಸ್ಲೀವ್ಸ್ದು ಸೆಂಟರ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡು ಕರೆಕ್ಟಾಗಿ ಫ್ರಂಟಿಗೆ ಬರೋ ಥರ ನೋಡಿಕೊಂಡು ಈ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ನಾನು ಸೆಂಟರಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಆವಾಗ ನಮಗೆ ಎರಡು ಸೈಡನ್ನು ಅಟ್ಯಾಚ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಸೆಂಟರಿಂದ ಯಾವಾಗಲೂ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ರೆ ನಮಗೆ ಫ್ರಂಟ್ ಸೈಡು ಬ್ಯಾಕ್ ಸೈಡು ನಮಗೆ ಫ್ಯಾಬ್ರಿಕ್ ಈಕ್ವಲ್ ಆಗಿ ಸ್ಟಿಚ್ ಮಾಡೋಕ್ಕೆ ಸಿಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಎರಡು ಕಡೆನೂ ಸೇಮ್ ಆಗೇ ಇರುತ್ತೆ. ಅದಕ್ಕೆ ಯಾವಾಗಲೂ ಸೆಂಟರಿಂದನೇ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಇದೇ ರೀತಿ ನಾನಿವಾಗ ಇನ್ನೊಂದು ಸೈಡನ್ನು ಸೆಂಟರಿಂದ ಸ್ಟಾರ್ಟ್ ಮಾಡಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ನ. ನೀಟಾಗಿ ಅದೆರಡು ಶೇಪ್ ಕರೆಕ್ಟಾಗಿ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಫೋಲ್ಡ್ ಮಾಡಿಕೊಂಡು ನಮಗೆ 5.5 ಇಂಚ್ ಬೇಕು ಸ್ಲೀವ್ಸ್ ರೌಂಡು, ಅದಕ್ಕೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೂ ಪರವಾಗಿಲ್ಲ, ಯಾಕಂದರೆ ನಾವು ಒಂದು 2.5 ಇಂಚಷ್ಟು ಜಾಸ್ತಿ ಬಿಟ್ಕೊಂಡಿರ್ತೀವಲ್ಲ, ಅಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಬಂದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಟಾಪ್ ಪಾರ್ಟಿಗೆ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಈ ಥರ ನೀಟಾಗಿ ಇನ್ನೊಂದು ಸಲ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಕಡೆನೂ ಈಕ್ವಲಾಗಿ ಸೇಮಾಗಿ ಬರೋ ಥರ ನೋಡಿಕೊಂಡು ಎರಡು ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ಟಿಚ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಬೇಕಾದರೆ ಇಲ್ಲೊಂದು 2-3 ಸ್ಟಿಚಸ್ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ಸ್ವಲ್ಪ ಒಂದು 1/2 ಇಂಚಿಗೆ ಗ್ಯಾಪ್ ಬಿಟ್ಟು 2-3 ಸಲ ನೀವು ಸ್ಟಿಚ್ ಹಾಕೋಬೋದು. ಇವಾಗ ನಾನು ಈ ಸ್ಲಿಟ್ ಇದೆಯಲ್ಲ, ಈ ಸ್ಲಿಟ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ಇದು ನಮಗೆ ರಾಂಗ್ ಸೈಡಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ನಮಗೆ ವೇರ್ ಮಾಡಿದಾಗ ಈ ಸ್ಟಿಚ್ ಒಳಗೆ ಹೋಗೋ ಥರ ನೋಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗಿಂದ ಇಲ್ಲಿ ಎಂಡ್ ತನಕನೂ ಒಂದೇ ಮೆಷರ್ಮೆಂಟಲ್ಲಿ ಇರಬೇಕು. ಆ ರೀತಿ ನೋಡಿಕೊಂಡು ಇದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೀಟಾಗಿ ಕೈಯಲ್ಲಿ ಒಂದ್ಸಲ ಸೆಟ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆಲ್ಲೂ ರಿಂಕಲ್ಸ್ ಬರಲ್ಲ. ಅದು ನೋಡಿ, ಇವಾಗ ನಾವು ಸ್ಲಿಟ್ ಎಡ್ಜ್ ಹತ್ರ ಬಂದಿದ್ದೀವಿ. ಇಲ್ಲಿನೂ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಬಟ್ಟೆನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಟಿಚ್ ಒಳಗೆಲ್ಲ ಹೋದರೆ ನಿಮಗೆ ಫೋಲ್ಡಿಂಗ್ಸ್ ಬರುತ್ತೆ. ನೀಟಾಗಿ ಈ ಥರ ಎಳ್ಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಲಿಟ್ಟಿಂದ ಸ್ವಲ್ಪ ಮೇಲಕ್ಕೆ ಮೇಲೆ ಒಂದು 1/2 ಇಂಚ್ ತನಕ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಅದಾದಮೇಲೆ ಫುಟ್ನ ಮೇಲೆ ಮಾಡಿ, ಫುಟ್ನ ಮೇಲೆ ಮಾಡಿ ನೀಡಲ್ ಒಳಗೇ ಇರಬೇಕು. ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಇಲ್ಲಿ ಮತ್ತೆ ಅದೇ ರೀತಿಯೇ ಅದೇ ಸೈಜ್ಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಫುಟ್ನ ಕೆಳಗೆ ಮಾಡಿ ಇಲ್ಲಿ ಎಡ್ಜ್ ತನಕ ಈ ಥರ ಸ್ಟಿಚ್ ಮಾಡಿಕೊಂಡು ನೀಡಲ್ನ ಒಳಗೆ ಬಿಟ್ಟು ಮತ್ತೆ ಕ್ಲಾತ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಅದೇ ಶೇಪ್ಗೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಫುಟ್ನ ಕೆಳಗೆ ಮಾಡಿ ನೀಟಾಗಿ ನೋಡ್ಕೊಳ್ಳಿ, ಎಲ್ಲಿ ರಿಂಕಲ್ಸ್ ಬರಬಾರ್ದು. ಈ ರೀತಿ ಸ್ಟಿಚ್ನ ಕಂಟಿನ್ಯೂ ಮಾಡಬೇಕು. ನಿಮಗೆ ಎಲ್ಲ ಸ್ಲಿಟ್ಟದು ಫೋಲ್ಡಿಂಗ್ಸ್ನು 4 ಸೈಡೂ ಈಕ್ವಲ್ ಆಗಿರಬೇಕು. ಆ ರೀತಿ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಫಸ್ಟಿಗೆ 1/2 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀರಾ ಅಂದರೆ ಎಲ್ಲ ಕಡೆನೂ 4 ಸೈಡೂ ನಿಮಗೆ 1/2 ಇಂಚೇ ಇರಬೇಕು. ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಂಡಿಗೆ ಬಂದಾಗ ಈ ಥರ ಇಲ್ಲೂ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಬಾಟಮಲ್ಲಿ ಸ್ಟಿಚ್ ಮಾಡಲಿಕ್ಕೆ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡು ಕ್ಲಾತ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಎಷ್ಟಕ್ಕೆ ಫೋಲ್ಡ್ ಮಾಡಿದರೆ ಅಷ್ಟಕ್ಕೇ ಮತ್ತೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಇನ್ನೊಂದು ಎಡ್ಜ್ ತನಕನೂ ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಫುಲ್ಲಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಎಲ್ಲನೂ ಸೇಮ್ ಆಗಿ ಬರೋ ಥರನೇ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಎಂಡಿಗೆ ಬರೋಕ್ಕಿಂತ ಬಿಫೋರಾಗಿ ಈ ಥರ ಸ್ಟಾಪ್ ಮಾಡಿ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿ ನೋಡಿ, ಆ ಫೋಲ್ಡ್ ಮೇಲೆ ಸ್ಟಿಚ್ ಬರೋ ಥರ ಸ್ಟಾಪ್ ಮಾಡಬೇಕು. ಹಾಸಿನಿ, ಸೌಂಡ್ ಮಾಡಬೇಡ.
ಆಮೇಲೆ ಈ ಥರ ಡಬಲ್ ಫೋಲ್ಡ್ ಮಾಡಿ ಈ ಥರ ಇನ್ನೊಂದು ಸ್ಲಿಟ್ನು ನಾವು ಇದೇ ರೀತಿನೇ ಕಂಪ್ಲೀಟ್ ಮಾಡಬೇಕು. ನೋಡಿ ಸ್ಲಿಟ್ ಮಾಡಿರೋಲ್ಲಿ ಈ ಥರ ನೀಟಾಗಿ ಸ್ಟಿಚ್ ಬಂದಿದೆ. ಈ ರೀತಿನೇ ಇನ್ನೊಂದು ಸ್ಲಿಟ್ನು ನಾವು ಸ್ಟಿಚ್ ಮಾಡಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಬ್ಯಾಕ್ ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ. ಫ್ರಂಟ್ ಸೈಡಿಂದ ಈ ಥರ ಇರುತ್ತೆ. ನೋಡಿ ಬ್ಯಾಕ್ ಸೈಡ್ಗೂ ನಾನು ಇಲ್ಲಿ ಈ ಬೋದು ವಿಡ್ತ್ ಬಂದುಬಿಟ್ಟು 7 ಇಂಚು, ಲೆಂತ್ ಬಂದುಬಿಟ್ಟು ನಾನು 8 ಇಂಚಿಗೆ ಮಾಡಿಕೊಂಡು ನಾನಿಲ್ಲಿ ಬೋ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದು 8 ಇಂಚ್ ಇದೆ, ವಿಡ್ತ್ ಬಂದುಬಿಟ್ಟು 7 ಇಂಚ್ ಇರುತ್ತೆ. ನಾವಿಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿರೋದು ವಿ ಶೇಪ್ನ, ಅದು 4 ಇರುತ್ತೆ. 4ಕ್ಕೆ ನೀವು ಒಂದು 4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಲೆಂತ್ ಬಂದುಬಿಟ್ಟು 4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ವಿಡ್ತ್ ಬಂದುಬಿಟ್ಟು 7 ಇಂಚಸ್ ಇಟ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಈ ಥರ ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಕಾಣಿಸ್ಬಾರ್ದು ಅಂತ. ಇಲ್ಲಿನೂ ಸ್ಲೀವ್ಸ್ಗೂ ನಾನು ಈ ಥರ ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.